ಸೋಮ ನಿನ್ ಸಚಿನ್ ಸರ್ ಭಯಕತ್ತಿದ್ರಲ್ಲ ಎದಕ್ಕೆ ಲೀಡರ್ ಮಾಡಿದ್ರೆ ಸಾಲಿ ಬಿಡ್ತಾನಂತ ಭಯ ಕುಂತಿದ್ರಲ್ಲ ಲೇ ಲೀಡರ್ ದಿನ ಸಾಲಿಗೆ ಬರ್ಬೇಕಂತ ಹೋಲ್ಸ್ ಐತನ್ಲೇ ನಮ್ ಲೀಡರ್ ದಿನ ವಿಧಾನಸೌಧಕ್ಕೆ ಹೋಗ್ತಾರನ ಮಗ ನಿಮ್ಮ ಹುಚ್ಚು ಇರ್ಬೋದ್ರ ನಡಿ ಕಸಾರ್ಸಗೆ ಮಕ್ಕಳು ಅಂದ್ರೆ ಈ ತರ ಇರ್ಬೇಕು. ಈಗ ಹೋದ್ನೆ ಜಗಳಾಡಿ ಬರ್ತಾನೆ ಇಲ್ಲಿ ಮರಿ ಯಾರಿಗ್ ಗೊತ್ತ ಫೋನ್ ಬಂದ್ ತಡಿ. ಹಲೋ ಹಲೋ ಏನ್ ಮಾಡಾಕತ್ತಿ? ಏನೂ ಇಲ್ಲ, ಅಡ್ಗೆ ಮಾಡಾಕತ್ತೀನಿ. ಐ ಲವ್ ಯು, ಐ ಮಿಸ್ ಯು. ಐ ಲವ್ ಯು ಟು, ಐ ಮಿಸ್ ಯು ಟು. ಮತ್ತ ಅಷ್ಟು ಪ್ರೀತಿ ಇದ್ದಾಗ ಯಾಕೆ ಜಗಳಾಡಿ ಮನೆ ಬಿಟ್ಟು ಹೋಗ್ಬೇಕು? ಇವ್ನು ಅವ್ನ ಮನೆಗೆ ಹೋಗ್ತಾನೆ. ಫೋನ್ ಇದು ಮನಿ ಬಾಗಿಲು ಐತೆ, ಎಲ್ಲಿ ಹೋಗ್ ನೋಡೋದು ಬೇಗ ಯಾರಿಗೋ ಮಾಡ್ತಿದ್ದೆ. ಹೇ ಅಲ್ಲಿ ನೋಡ್ರಿ, ಆ ಮಗು ಎಷ್ಟ್ ಚೆನ್ನಾಗಿ ಜಡ ಆಗ್ತದೆ. ಮಕ್ಳು ಮಾಡೋದೇ ಚಂದ ಅಲ್ವಾ? ಹೌದೌದು, ಮಕ್ಳು ಮಾಡೋದೇ ಚಂದ. ನಾನು ಹಂಗಲ್ಲ ಹೇಳಿದ್ದು. ನಾನು ಹಂಗಲ್ಲ ಹೇಳಿದ್ದು. ಪಡ್ಕೊಳ್ಬೇಕು ಬಾಯನ. ಹೆಣ್ಮಕ್ಳು ಡಬಲ್ ಮೀನಿಂಗ್ ಸಿನಿಮಾ ನೋಡಿ ತುಂಬಾ ಹಾಳಾಗಿದ್ರಪ್ಪ. ಬರ್ತೀನಿ ತಡಿ ಒಂದ್ ನಿಮಿಷ. ಮಕ್ಕಳು ಮಾಡೋದ್ ಚಂದ ಅದು. ಆರಾಮಾಗಿ ನಿದ್ದೆ ಮಾಡ್ಬಿಟ್ರೆ ಮುಗ್ದೋಯ್ತು. ಎಂಟಿನ ಏನಮ್ಮ ಒಂಚೂರು ತಿಂದ ಅನ್ನೋರೇ ಗತಿ ಇಲ್ಲ. ಎಷ್ಟೊಂದು ಜನ ಏನ್ ಸಿಕ್ಕುದ್ರೆ ಸಾಕಪ್ಪ ಅಂತಾರೆ. ನೀನು ಸಿಕ್ಕಿರೋಣ ನಾಯಿಗಿಲ್ಲ ಕಡೆ ಹಂಗು ಹಾಕಿ ತಿನ್ಕೊಂಡು ಬಿಗಿಯಾಗಿದ್ರೆ ಒಂದ್ ನಾಯಿನ ತಂದು ಬಿಗ್ಗೆ ಕಟ್ಟಿ ಇಟ್ಕೋಬೇಕು ಮನೇಲಿ. ನನ್ನನ್ನ ಯಾಕೆ ಮದ್ವೆ ಮಾಡ್ಕೊಂಡೆ? ಮುಂದೆ ಮಾತು ಊಟ ಮಾಡ್ತಾ ಅನ್ನೋರಿಲ್ಲ, ತಿಂಡಿ ತಿಂದ ಅನ್ನೋರಿಲ್ಲ. ರಿಮೋಟ್ ಅಲ್ಲೇ ಪಕ್ಕನೇ ಇದೆಯಲ್ಲ. ನಾನು ಕೇಳಿದ್ದು ಟಿವಿ ರಿಮೋಟ್. ನಾನು ರಿಮೋಟ್ಗೆ ಹೇಳಿದ್ದು ತಗೋ. ಮನುಷ್ಯನ್ಗೆ ಮನ್ಸಲ್ಲಿ ಏನಿರುತ್ತೋ ಅದೇ ಬೈಕ್ ಬರುತ್ತೆ. ಸತ್ಯ. ಏನ್ರಿ? ಹಾ ಯಾವ ನಾಳೆ ನನ್ ಫ್ರೆಂಡ್ ಮನೆ ಫಂಕ್ಷನ್ ಕೊಂಟೇನ್ರಿ, ಸೀರೆ ತರ್ಬೇಕ್, ರೊಕ್ಕ ಕೊಡ್ರಿ. ಮನ್ಯಾಗ ರಗಡವಲ್ಲ ಅವೇ ಉಟ್ಕೊಂಡು ಹೋಗಿ ಮತ್ತೆ ಸೀರಿ. ಅವ್ ಉಟ್ಕೊಂಡದ್ ಎಲ್ಲಾರು ನೋಡ್ಯಾರ, ಒಳ್ಳೊಳ್ಳೆ ಅವೇ ಉಟ್ಕೊಳ್ಳಿ, ಮತ್ತೊಂದ್ ತರ್ತೀನಿ. ನಿಮ್ದ ಊರಾಗ ಎಲ್ಲಾರು ನೋಡ್ಯಾರ, ಹಂಗಂತೇಳಿ ಮತ್ತೊಂದ್ ಹೇಳ್ತಿ ಮಾಡ್ಕೊಂಡ್ ಬರ್ಲೇನ? ಸರಿಯಾಗಿ ಮಾತಾಡ್ದ ಮಾತ್ರ. ಏನ್ ಯಜಮಾನ್ರು ಇವತ್ತು ಫುಲ್ ಸೈಲೆಂಟ್, ಒಂದ್ ಮಾತು ಇಲ್ಲ. ರಸ್ತೆಯಲ್ಲಿ ಸಿಕ್ತು ಅಂತ ಈ ಪೆನ್ ಡ್ರೈವ್ ನೋಡ್ದೆ. 2,000 ವಿಡಿಯೋಗಳು. ವೇಟ್ ನೋಡ್ರೆ 6 GB, ಕಂಟೆಂಟ್ ನೋಡ್ರೆ 1 TB. ಸುಸ್ತೊಡ್ಬಿಟ್ಟೆ. ಕಂಟೆಂಟ್ ಸ್ಪೆನ್ ಡ್ರೈವ್ ವಿಡಿಯೋ ನೋಡಿರೋದು. ಎಷ್ಟು ಕೊಟ್ಟಾರ ಸರ್? ಎಷ್ಟೋ ಕೊಡ್ತಾರೆ, ನಿನ್ಗೆ ಯಾಕೆ? ಒಂದ್ 250 ರೂಪಾಯಿ. 1,000 ರೂಪಾಯಿ ಕೊಡ್ತಾರೆ ಕಣಯ್ಯ. ತಿಂಗಳಿಗೆ? ದಿನಕ್ಕೆ? ದಿನಕ್ಕೆ 1,000 ರೂಪಾಯಿ. ಅದಕ್ಕೆ ಒಳ್ಳೆ ತಿನ್ ಕ್ವಾಣಿ ಇದ್ದಂಗಿದ್ದೆ. ತುಂಬಾ ಅದ್ಭುತವಾಗಿ ಕಾಮಿಡಿ ಆಕ್ಟಿಂಗ್ ಇಂದ ಮಾಡಿದ್ದಾರೆ. ಅಲ್ಲೇ ನಿನ್ ಬುದ್ಧಿ ಐತನ? ನಿಮ್ಮ ಮಮ್ಮಿ, ನಿಮ್ ಡ್ಯಾಡಿ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ ಎಲ್ಲಾರು ಕುಂತಾರ, ಚಾಗಿ ಕೇಳ್ತಿಲ್ಲ ಅವ್ರಿಗೆ. ಯಾರದಾರ? ಯಾರು ಇಲ್ಲಲ್ಲೇ? ಮತ್ ಫ್ಯಾನ್ ಲೈಟ್ ಯಾರಿಗೆ ಹಚ್ಚಿ? ಫ್ಯಾನ್ ಲೈಟ್ ಹಾಕ್ಬಿಟ್ಟು ಮಾತು ನೋಡೋಳ. ಇದೇ ಪರಿಸ್ಥಿತಿ. ಕಾಂತಮಣಿ, 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 ಐ ಲವ್ ಯು. ನೀನ್ ಪಡ್ಕೊಬೇಕು ಅಂದ್ರೆ ನನ್ನ ಚೆನ್ನಾಗ್ ದುಡಿಬೇಕು ಚಿನ್ನ. ಹುಡ್ತವೇ ಹಿಡ್ ನನ್ನ ಮುನ್ನ, ಹೊಟ್ಟೆಗೆ ಹೆಂಗಾಗ್ತೀಯ ಅನ್ನ. ಏಯ್ 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಫಿಗರು, 30 ವರ್ಷಕ್ಕೆ ಪ್ರೆಜರು, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮರು. ಸುಮ್ನೆ ನನ್ ಜೊತೆ ಬತ್ತಾಯಿರೋ. ಸರಿ ನಡಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಈಗ ನೋಡಿದ್ರೆ ಪ್ರಯತ್ನ ಎಷ್ಟು ಬಿಟ್ಟು. ಸರ್ ನಾನ್ ಡಾಕ್ಟರ್ ಇದ್ದೀನ್ರಿ ಸರ್. ನಿಮ್ಗೆ ಏನಾಗಿತ್ತು ಸರ? ನಿಮ್ ಮಣಕಲ್ ಚಿಪ್ ಎಗ್ರಿ ಆಗ್ಬಿಟ್ಟೈತ್ರಿ ಅಲ್ರಿ ಸರ. ನಿಮ್ ಕಾಲ್ ಹಿಡ್ಕೊಂಡೈತ್ರಿ ಸರ. ನನ್ ಚಪ್ಪಲಿ ಅವ್ರದ್ದು ಕೂಡಿ ಚಪ್ಪಲಿ ಕುಟ ಕುಟ್ಕ ಬರ್ತಾವ.
ತಿಂದಿರ್ತಾರಲ್ಲ ಇದ್ರಲ್ಲಿ. ನಿಜಕ್ಕೂ ಸೂಪರ್ ಹಿಟ್, ಬಹಳ ಬುದ್ಧಿವಂತ. ಹಾ ಈ ಫೋನ್ ಇದ್ದಕ್ಕಿದ್ದಂಗ ಆಫ್ ಆಯ್ತು ನೋಡೋಣ. ಇದು 2000 ಆಗುತ್ತಪ್ಪ. ಇವನೇನಪ್ಪ ಗನ್ನಿ ಇಡ್ತಾನೆ. ಅಣ್ಣ ನೀನ್ ಒಳ್ಳೆನಾಗಿದ್ಯಾ, ಒಂದ್ 200 ರೂಪಾಯಿ ಕೊಟ್ಟೋಗೋಣ ಸಾಕು. ಒಳ್ಳೆ ತರ ರಾತ್ರಿ ನೀವ್ ನನಗ್ ಮೋಸ ಮಾಡಿದೀರಾ. ಏನ ಅಲ್ಲ, ಮದುವೆ ಆದ್ಮೇಲೆ ಎಲ್ರು ಮಾಡಿದ್ನ ನಾನು ಮಾಡಿರೋದು, ಇದೇನ್ ಮೋಸ ಅಂತದೆ? ನಾನೇನ್ ಮೋಸ ಮಾಡ್ದೆ? ಮೊಟ್ಟೆ ಪಪ್ಸ್ ಕೊಡ್ಸ್ತೀನಿ ಅಂತ ಹೇಳಿದ್ರಿ. ಏನ ಮೊಟ್ಟೆ ಪಪ್ಸ್ ಯಾವ ಇವೆಲ್ಲ? ಯಾವ್ದೋ ಕಾರಿಡಾರ್ ಅಂತ ಮದುವೆ ಆದ್ರೆ ಇದು ಯಾವ್ದೋ ಕಾಲಿಡೋರ್ ಅಲ್ಲ. ಚಿನ್ನ ನೋಡು, ತಗೋ ಮೊಬೈಲ್ ಅಲ್ಲಿ ಟೊಮೊಟೊ ಆಪ್ ಅಲ್ಲಿ ಬುಕ್ ಮಾಡು, 10 ನಿಮಿಷಕ್ಕೆ ಬರುತ್ತೆ. ಓಕೆ? ಯಾರೋ ಬೆಲ್ ಮಾಡ್ತಾ ಟೊಮೊಟೊ ಆಪಲ್ ಬುಕ್ ಮಾಡು. ಏನ್ ಸಮಾಚಾರ? ತಿಂಡಿ ಆಯ್ತಾ? ಅಯ್ಯೋ ಬೋಳಿ ಮಕ್ಕಳು ಬೋಳಿ ಮಕ್ಕಳು ಯಾಕೋ ಹಿಂಗ್ ಓಡಿಸ್ಕೊಂಡು ಹೋಗ್ತಾ ಇದ್ಯಾ? ಕಷ್ಟಪಟ್ಟೋದಿ 4 ವರ್ಷ ಇಂಜಿನಿಯರ್ ಪಾಸ್ ಆಗಿದ್ದೀನಿ. ಸಿಕ್ತಾಗೆಲ್ಲ ಮೇಸ್ತ್ರಿ ಅಂತ ತಿಕ್ಕೋಡ್ಸ್ತಾನ ಬೋಳಿ ಮಗ. ಹೋಗ್ಲಿ ಬಿಡು ಬೇಸ್ತ್ರಿ. ಅವನು ಹಂಗೆ ಮತ್ತೆ ಇನ್ನೆಷ್ಟು ಬೇಸರ. ಈಗೇನಿಲ್ಲ ಯೋಚನೆ ಮಾಡ್ತಾ ಇದೀಯಾ? ಅಣ್ಣ ತಂತಿಲಿ ಕಟ್ಟಿಲ್ಲ, ಅಗ್ಗಲ್ಲಿ ಬಿದ್ದಿಲ್ಲ, ಆದ್ರೂ ಚಂದ್ರ ಅಲ್ಲೇ ಅವನಲ್ಲ, ಹೆಂಗೆ? ಅಯ್ಯೋ 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 ಅಯ್ಯೋ, ಎಂತ ಅದ್ಭುತವಾದ ವಿಚಾರ ಗೊತ್ತಾ ನೀನು. ತುಂಬಾ ಬುದ್ಧಿವಂತ ಕಣೋ ನೀನು. ಅಣ್ಣ ತುಂಬಾ ಹೊಗಳ್ಬೇಡ ನೀನು. ಎಣ್ಣೆ ಹೊಡಿತೀರಾ? ಎಣ್ಣೆ ದಿನಾ ನಮ್ಮ ಹುಡುಗರ ಲೈಫಲ್ಲಿ ಬರೋ ನೋವು ಬಾಧೆಗಳು, ವರ್ಕ್ ಬಾಧೆಗಳು, ಮಾನಸಿಕ ಒತ್ತಡ, ಫ್ಯಾಮಿಲಿ ಪ್ರಾಬ್ಲಮ್, ಏಜ್ ಬಾರ್, ನೋ ಮ್ಯಾರೇಜ್, ಕಟ್ಕೊಂಡು ನೋವುಗಳು, ಬಿಟ್ಕೊಂಡು ಹಾವುಗಳು, ಇದಕ್ಕೆಲ್ಲ ಪರಿಹಾರ ಎಣ್ಣೆನೇ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಹೊಡಿತೀನಿ. ಎಣ್ಣೆ ಹೊಡಿತೀರಾ? ಅಷ್ಟೇ ಉತ್ತರ, ಇನ್ನೇನ್ ಬೇರೆ ತರ ಇಲ್ಲ. ಏನ್ ಮಾತಾಡಂಗಿಲ್ಲ. ಇರ್ಲಿ ಗೋಯಣ್ಣ, ಸಮಾಧಾನ ಮಾಡಿಕೆ ಆಯ್ತಲ್ಲ. ಇನ್ನೊಬ್ಳ ಏನೋ ಪಾರಾಜ, ಯಾಕೆ ಗೋಯಣ್ಣ ಬಹಳ ಬೇಜಾರಾಗೇನಲ್ಲ? ಏನಿಲ್ವೋ, ನಿನ್ಗೆ ಆಗ್ಬೇಕು. ಪ್ರಾಬ್ಲಮ್ ಏನಂತ ಹೇಳಿದ್ರ ನಮ್ ಕೈಲಿ ಅದ್ ಹೆಲ್ಪ್ ನಾವ್ ಮಾಡ್ತೇವಪ್ಪ. ಅದೇನಿಲ್ಲಣ್ಣ, ಅಣ್ಣಗ ಹುಡುಗಿ ನೋಡಕ್ ಹೋಯ್ದ್ವಿ. ಅಯ್ಯ ಹುಚ್ಚ, ಹುಡುಗಿ ನೋಡಕ್ ಅವ್ರ ಖುಷಿ ಆಗ್ಬೇಕು, ಯಾಕೆ ಬೇಜಾರಾಗ್ಯಾನ? ಏನಿಲ್ಲಣ್ಣ, ಅಣ್ಣಗ ಹುಡುಗಿ ನೋಡಕ್ ಹೋಯ್ದಲ್ಲ, ಹುಡುಗಿಯರಮ್ಮ ಅಣ್ಣನ ಹೈಸ್ಕೂಲ್ ಕ್ಲಾಸ್ಮೇಟ್. ಏನಕ್ಕೆ ಕೊಡ್ತೀಯ ಇದಕ್ಕೆ? ಏನು ಒಂಚೂರು ಅಷ್ಟು ವಯಸ್ಸಾಗದ ಅಂತ ಅಪ್ಪ ಆಗಿಲ್ ಕೊಟ್ರು ಎಣ್ಣ. ಗುಡ್ ಮಾರ್ನಿಂಗ್ ಸರ್. ಇವ್ರೇನಾ? ಇವರಲ್ಲ ಸರ್, ಬನ್ನಿ ಎಲ್ಲ ಒಳಗಡೆ. ನೀನ್ ನಡೆಯಮ್ಮ, ಆ ಕಡೆ ವ್ಯವಹಾರ ಎಲ್ಲ ಹಾಳು ಮಾಡಬೇಡ. ಬನ್ನಿ ಸರ್, ಬನ್ನಿ ಸರ್. ಇದೊಂದು ಸ್ವಲ್ಪ ಓಪನ್ ಮಾಡಿ ಸರ್. ಓಪನ್ ಮಾಡಕ್ ಬರಲ್ಲ ಅಂದ್ಮೇಲೆ ಯಾಕೆ ಇಟ್ಕೊಂಡಿದ್ದೀರಾ? ಅಪ್ಡೇಟ್ ಆಗ್ಬೇಕಲ್ಲ ಸರ್. ಇದನ್ನ ಅಪ್ಡೇಟ್ ಮಾಡಿದ್ದೀರಾ? ಒಂದ್ಸಲ ನೋಡ್ಬಿಡಿ ಸರ್. ಈಗ ಬೆಂಗಳೂರು ಹುಡುಗಿ ಬಾಂಬೆ ಸೆಟ್ಲ್ ಆಗೋರೆ, ಓಕೆ ಅಲ್ಲ ಸರ್? ಮೊದಲನೇದೇ ಓಪನ್ ಮಾಡಿ ಸರ್. ಹೇಗಿದ್ದಾರೆ ಸರ್? ಸೂಪರ್ ಅಲ್ವಾ? ರೇ, ನಿಮ್ಗೇನ್ ತಲೆ ಕೆಟ್ಟಿದ್ದೇನ್ರಿ? ಯಾಕೆ ಸರ್? ಇವ್ರು ಯಾರು ಗೊತ್ತೇನ್ರಿ? ಸರ್ 3 ವರ್ಷದಿಂದ ಇವಳೇನೆ ನನಗೆ ಫೋನ್ ಮಾಡಿ ಫೋಟೋ ಕೊಟ್ಟು ಬೆಂಗಳೂರು ಹುಡುಗನ ಬೇಕು ಅಂತ ಕೇಳಿದ್ಲು ಸರ್. ವಿರಾಟ್ ಕೊಹ್ಲಿ ಗೊತ್ತಾ? ಕ್ರಿಕೆಟ್ ಇವ್ರ ಗಂಡ ಮದ್ವೆ ಆಗೋದು ಸರ್. ಡಿಲೀಟ್ ಮಾಡಿ ಬಿಸಾಕಿ ಸರ್, ಬಿಸಾಕಿ ಸರ್, ಡಿಲೀಟ್ ಮಾಡಿ ಸರ್. ನಮ್ ತಾವ್ 1000 ಅವೆ ಸರ್, 1000. ಎಸ್ಕೂಸು ಮೇಡಮ್. ಹೇಳಿ. ಇಲ್ಲೆಲ್ಲಾದ್ರೂ CC ಕ್ಯಾಮರಾ ಉಂಟಾ? ಇಲ್ಲ. ಇಲ್ವಾ? ಈ ಊರಲ್ಲಿ ಪೊಲೀಸ್ ಸ್ಟೇಷನ್ ಉಂಟಾ? ಇಲ್ಲಪ್ಪ. ಇಲ್ವಾ? ಇಲ್ಲ. ಹೋಯ್ತು ನನ್ ಫೋನ್. ಈ ಜೋಡಿ ತುಂಬಾ ಅದ್ಭುತ. ಈ ಗಂಡ ಮತ್ತೆ ಗಾಳಿಪಟ 2 ಒಂದೇನೆ. ನೀವು ಬೇಕಾದ್ರೆ ಸ್ವಲ್ಪ ಸಡಿಲ ಬಿಟ್ಟು ನೋಡಿ, ಪಕ್ಕದ ಮನೆ ಮಾರ್ಗಲ್ಲಿ ತುಳ್ಕೊಂಡು ಹೋಗ್ಬಿಡ್ತವೆ. ಅಣ್ಣ, ನಾನು ಇವನ್ನೇ ಲವ್ ಮಾಡಿರೋದು.
ಇವನ ಹೆಸರು ಪ್ರಭು ಅಂತ. ನಮಸ್ಕಾರ ಬಸ್. 2 ವರ್ಷದಿಂದ ಲವ್ ಮಾಡ್ತಾ ಇದೀನಣ್ಣ. ಮನೇಲಿ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೀನೇನಾದ್ರು ಮಾಡೋಣ? ನೋಡು, ನೀನ್ ನೋಡಕ್ ಚೆನ್ನಾಗಿದ್ಯಾ, ಇದಕ್ಕಿಂತ ಬೆಟರ್ ಆಗಿ ಸಿಗುತ್ತೆ. ನಿನ್ ಟೇಸ್ಟ್ ನಿಂಗೈತೆ ಅಣ್ಣ. ನಾನು ಅವ್ನ ಮುಖ ನೋಡಿ ಲವ್ ಮಾಡಿಲ್ಲ, ಮನ್ಸ್ ನೋಡಿ ಲವ್ ಮಾಡಿದ್ದು. ನಾನ್ ಹಿಂಗೆಲ್ಲ ಹೇಳಿದ್ದು ಅವನ್ಗೆ. ಫಾಲೋ ಮಾಡ್ರಪ್ಪ. ನಾನ್ ಕೇಳಿದ್ದು ನನಗೇನ್ ಸರ್ಪ್ರೈಸ್ ಕೊಡ್ತಿದ್ದೀರಾ ಅಂತ. ಚೆನ್ನಾಗಿರೋ ಜೀವನನ ಹಾಳು ಮಾಡಿ ನೀನೇ ನಂಗೆ ಸರ್ಪ್ರೈಸ್ ಕೊಟ್ಟಿದ್ಯಾ. ನಾನು ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಏನ್ ಕೊಡಕ್ಕಾಗತ್ತೆ? ನಿನ್ ಫ್ರೆಂಡ್ ಸೂರಿ ಮದ್ವೆ ಆಗ್ತಿದಂಗೆ ಹೆಂಡತಿನ ಮಾಲ್ಡೀವ್ಸ್ ಕರ್ಕೊಂಡು ಹೋಗಿ ಅವಳು ಯಪ್ಪ ಅನ್ನೋಷ್ಟು ಸರ್ಪ್ರೈಸ್ ಕೊಟ್ಟಿದ್ದ. ಅವಳೇನ್ ಕಡಿಮೆನಾ? ಮದ್ವೆಗೆ 3 ತಿಂಗಳು ಮುಂಚೆನೆ ಅವನಿಗೆ ನೀನ್ ಅಪ್ಪ ಅನ್ನೋ ಸರ್ಪ್ರೈಸ್ ಕೊಟ್ಬಿಟ್ಟೆ ಮದ್ವೆ ಆಗಿರೋದು. ನೋಡು, ನೆಕ್ಸ್ಟ್ ತಿಂಗಳು ನನಗೆ ಬ್ಯಾಕು ಬಗ್ದು ಬಾಂಗ್ಲಾದೇಶ ಆಗಷ್ಟು ಕೆಲಸ ಐತೆ. ಮನೇಲಿ ಒಡೆನೋ ಪಾಯಸನೋ ಮಾಡು, ತಿಂದ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ. ನೋಡ್ಕೊಬರಕ್ಕಾಗಲ್ಲ ನಿಂಗೆ? ಕೈ ಹೆಂಗ್ ಹೋಗ್ತೇ ನೀನು? ಏನು ಮಾಡ್ಕತಿ ಈಗ ನೀನು? ನಿನ್ ಹೆಸರೇನು? ಒಂದೇ ಮಸ ನಿನ್ ಹೆಸರು ಸಾಕು ನನ್ಗೆ. ಹೆಸರು ಇಟ್ಕೊಂಡು ಏನೋ ಮಾಡ್ತೀಯ ನೀನು? ಅಭಿನ ಹೆಸರು ಏನೋ ಮಾಡ್ತೀಯ ಈಗ? 2 ನಿಮಿಷ ಇರು, ನಾನು ಯಾರು ಅಂತ ನೀನು ತೋರಿಸ್ತೀನಿ. ಹೋಗ ನಿನ್ನ 2 ನಿಮಿಷ ಇವ್ನು ಯಾರೋ ಅಂತ ತೋರಿಸ್ತಾನಂತೆ. A few moments later. ಆಟ ಗೊತ್ತಿರುತ್ತೆ. ಏಯ್, ಯಾಕ್ಲಾ, ಏನಾಯ್ತು? ಅಣ್ಣ, ಬಹಳ ದಿವಸದಿಂದ ಜೆರಾಕ್ಸ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಈ ಲವ್ ಲೆಟರ್ ಕೊಡಕ್ಕೆ ಭಯ ಆಯ್ತದಣ್ಣ. ನೀನ್ ಯೋಗ್ಯತೆಗೆ ನನ್ ಜೊತೆಲಿ ಇಟ್ಕೊಂಡು ಭಯ ಅಂತೀಯಲ್ಲ, ಹೋಗ್ಲಾ ಕೊಡು, ಅದೇನಾಗುತ್ತೋ ನಾನ್ ನೋಡ್ಕೊತೀನಿ. ತಗೊಳ್ಳಿ. ಅಯ್ಯೋ, ಇದೇ ನಿಮ್ ಕಾಲ್ ಈ ತರ ನಡಕ್ತಿದೆ. ಬಿಲ್ಡಿಂಗು ಸ್ಟ್ರಾಂಗ್, ಬೇಸ್ಮೆಂಟ್ ವೀಕ್. ಓಕೆ ಓಕೆ. ಹುಡುಕೋ ಜರ ಸಬರ್ಗರು. ಏನ್ಲ, ಲೆಟರ್ ಕೊಟ್ಟ? ಹ್ಞೂ ಅಣ್ಣ, ನಾನು 1 ಕೊಟ್ಟೆ, ಅವ್ಳು 2 ಕೊಟ್ಲು. ಏನ್ನ? ಜೆರಾಕ್ಸು. ಸರ್ ನಮಸ್ತೆ. ನೀವು ಯಾರಿಗಾರ ಬೈತೀರಾ ಸರ್? ಇಲ್ಲ ಸರ್, ಯಾರಿಗೂ ಭಯಲ್ಲ. ನಾನೇನ್ ಹುಚ್ಚನ ಸರ್ ಬೈಯಕ್ಕೆ? ಸರ್ ನೀವ್ ಯಾರಿಗಾರ ಬೈತೀರಾ ಸರ್? ಸರ್ ಬೈತೀನಿ. ಏನಕ್ಕೆ ಬೈತೀರಾ ಸರ್? ನನಗ್ BP ರೈಸ್ ಆಗುತ್ತೆ ಸರ್. ನಿಮ್ಮಂತರ ಮತ ನೋಡಿದ್ರೆ ಸಾಕು ಬೈಯನ ಅನ್ಸುತ್ತೆ ಸರ್ ನನ್ಗೆ. ಸರ್ ನಾನೇನ್ ಮಾಡಿದೆ ಸರ್ ನನಗ್ ಬೈಯಕ್ ನೀವು? ನೀನ್ ಇಂಟರ್ವ್ಯೂ ಮಾಡ್ತಾ ಇದೆಯಲ್ಲ, ಅದೇ ತಪ್ಪು ನಿಂದು. ನೀನ್ ಬೈಯನ ಅನ್ಸ್ತೈತೆ, ಹೋಗ್ಬಿಡು ಇಲ್ಲಿಂದ. ನೋಡು, ಚೆನ್ನಾಗಿರಲ್ಲ. ನೀವು ಯಾರು ಹುಚ್ಚ ಅನ್ಸುತ್ತೆ, ಹೋಗ್ಬಿಟ್ರೆ ಒಳ್ಳೇದಿದೆ. ಮಗನೇ ಹುಚ್ಚ ನಾನು ನನ್ ಮಗನೇ. ಏನೋ ಒಂದು ಕಾಮಿಡಿ ಮಾಡಕ್ ಹೋಗಿ ಏನೋ ಒಂದು ಮಾಡ ಇರ್ಲಿ. ಅಂಡರ್ಗ್ರೌಂಡ್ ಲೇಡೀಸ್ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಮದರ್, ಬೆಂಗಳೂರಿಂದನಾ? ನಿಮ್ ಹೆಸರು? ನ್ಯಾನ್ಸಿ ನೈಟಿಂಗೇಲ್. ರೋಸಿ ರೈಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ಇವೆಲ್ಲಿಂದ ಬಂದಿದ್ದೀವಿ? ಯಾವನಲ್ಲಿ ಅವನು ನನ್ನ ಕೈಗೆ ಸಿಗವಲ್ಲ. ಸಿಕ್ಕರವನ ಒಂದು ಗತಿ ಕಾಣಿಸಿ ಬಿಡ್ತೀನಿ. ದೇವರಾಜ, ನಮ್ಮ ಮನೆಗ್ ದಿನ ಒಂದು ಸಾಮಾನು ಕಳ್ತನ ಆಗತ್ತೆ. 10,000 ರೂಪಾಯಿ ಕೊಟ್ಟು ಒಂದು ನಾಯಿ ತಗೋ ಬಂದಿದ್ದೆ. ಆ ನಾಯಿನ ಈಗ ಕಳ್ತನ ಮಾಡ್ಕೊಂಡ್ ಹೋಗ್ಯಾರ. ನಾ ಏನ್ ಮಾಡ್ಲಿ? ಅಮ್ಮ, ಇಲ್ಲಿ ಯಜ್ಞದ ಕಾಟ ಜಾಸ್ತಿ ಆಗ್ಬಿಟ್ಟವೆ ಅಂತಿದ್ದಲ್ಲ, ಈ ಪೌಡರ್ ಆರ್ಡರ್ ಮಾಡಿದ್ದೀನಿ, ಸಾಯಂಕಾಲ ಬರುತ್ತೆ ನೋಡು. ಇವತ್ತು ಪೌಡರ್ ಕೇಳ್ತವೆ, ನಾಳೆಗೆ ಪ್ಯಾರಾನ್ಲೋಲಿ ಕೇಳ್ತವೆ, ನಾಡ್ದು ಶಾಂಪು ಕೇಳ್ತವೆ, ಕೇಳ್ತವೆ. ಅರ್ಥ ಮಾಡ್ಕೊಂಡು ಮಾತಾಡೋದು ಇದೇ ನೋಡಿ. ಗಂಟೆಗೆ 500 ರೂಪಾಯಿ ದುಡಿದೆ ಹೆಂಗ್ಲ? ಸಿಂಪಲ್ ಕಣ. ಅದೇಂಗ್ಲಾ? 100 ರೂಪಾಯಿ ಚಾಪ, 10 ರೂಪಾಯಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ ಮನಿಕೊಂಡು ನನ್ನ ದೋಸ್ತಗಳಿಗೆಲ್ಲ ಫೋನ್ ಹಾಕ್ತೀನಿ. ಹಂಗ ಮಾಡಂಗಿದ್ದೀರ, ಇಷ್ಟು ಕಮ್ಮನಿಗಿಂತ ದೊಡ್ಡ ವ್ಯಕ್ತಿ ಆಯ್ತಿದೆ ಕಣ. ಬಡಿದೆ ನಾನು. ಓ, ಹೊಸ ವಕೀಲೆ ನೀಲಾಂಬರಿ ಅಂತ ಪರಿಚಯ ಆದ ಹೊಸದ್ರಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಕರೆದಿದ್ಲು. ಟೋಲ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ನಾನೇ ಬೇಡ ಅಂದಿದ್ದೆ. ಟೋಲ್ ಕಟ್ಟೆ ದುಡ್ಡು ಚಿಕ್ಕ ಚಿನ್ನ, ನಾವಿಬ್ರು ಇಷ್ಟಪಡ್ತಾ ಇದೀವಿ, ನಾವಿಬ್ರು ಸೇರಕ್ ಆಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಏನ್ ಹೇಳು? ಆ ಕ್ಯಾಮ್ರಾ.
ಹೌದು ನಿಜ, ಈ ಕ್ಯಾಮ್ರಾಗಳು ತುಂಬಾ ತೊಂದರೆ ಕೊಡ್ತಿದೆ. ನಾವಿಬ್ರು ಇಷ್ಟಪಡ್ತಾ ಇರೋದು ಯಾರಿಗೂ ಗೊತ್ತಾಗ್ಬಾರ್ದು, ಯಾರ ದೃಷ್ಟಿನೂ ಬೀಳ್ಬಾರ್ದು. ಚಿಕ್ಕಳ್ಳಿ. ಅಯ್ಯೋ ಪಾಪ, ಈ ಅಮರ ಪ್ರೇಮಿಗಳಿಗೆ ಯಾರ ಕಣ್ಣು ಬಿಡಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಲ್ವಾ? ಅಯ್ಯೋ ದಡ್ಡ, ಯಾರ್ ಗೊತ್ತಾದ್ರೂ ಪರವಾಗಿಲ್ಲ, ಅವನು ಅವನ ಹೆಂಡತಿಗೆ, ಅವಳು ಅವನ ಗಂಡನ್ಗೆ ಗೊತ್ತಾಗ್ದೆ ಹೋದ್ರೆ ಇಬ್ರು ಬೇರೆ ಬೇರೆ ಮದುವೆ ಆಗಿರೋದು ನೋಡಿ ಈ ಕತೆ. ಆಂಟಿ, ಈ ನನ್ನ ನಿರ್ಮಲವಾದ ಪ್ರೀತಿನ ಒಪ್ಕೊಳ್ಳಿ ಇಲ್ಲ ಹತ್ಕೊಳ್ಳಿ. ನಿರ್ಮಲನ್ ಕೇಳು, ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ಓ ಹೆಂಗಪ್ಪ ಎಳ್ಳಿ ಅವ್ರಿಗೆ ನನ್ನ ಮದ್ವೆ ಆಗಿದೆ ಕಣೋ. ಪರವಾಗಿಲ್ಲ ಆಂಟಿ, ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ. ಕೆರ ಕಿತ್ತೋಗೋ ಮುಂಚೆ ಸುಮ್ನೆ ದಾರಿ ಬಿಡು. ಕೆರ ಹೊಸದ್ ಕೊಡ್ತೀನಿ ಆಂಟಿ. ಮುಚ್ಕೊಂಡ್ ಹೋಗೋ ಇಲ್ಲಿಂದ. ಏಕೆ ಎಲ್ಲ ಓಪನ್ ಆಗಿದ್ಯಾ? ಎಡ್ಬೋಸ್ಡಿಕೆ ಹೋಗೋ ಆಂಟಿ. ಮೀಟ್ರಪ್ಪ ಹೋಯ್ತು. ಹೇಳು. ಬರ್ತೀನಿ ಅಣ್ಣ, ಒಂದು ಒಳ್ಳೇದು ಎಳ್ಳಿ ರೆಡಿ ಅಣ್ಣ. ಹೌದಾ? ಹೇಳು. ಏನೋ ಮಾಡಿದ್ದಿಲ್ಲ, ನೀನೇ ಹೇಳ್ದಲ್ಲ ಎಳ್ನೀರು ಹೊಡಿ ಅಂತ, ಅದಕ್ಕೆ ಎಳ್ನೀರು ಹೊಡ್ಕೊಡು ಅಂತಿದ್ದಲ್ಲೋ, ನನಗೆ ಹೊಡ್ಬಿಟ್ಟಲ್ಲೋ ಅವಾಗಲೂ. ದೇವಣ್ಣ, ಏನಾಗಿದೆ ಹಿಂಗೆ ಕೂತಿದಿ? ಅಣ್ಣ, ಈ ಹೂವು ಸೊಡೋರು ಹೋಗಿರ್ತಾರ ಮಕ್ಕಳು, ಹಿಂದೆ ಕೂತವ್ರಿಗೆ ಎಷ್ಟು ತ್ರಾಸ ಅಂತ ಗೊತ್ತು ನೋಡ. ನೋಡೋಣ ಸ್ನೇಹಿತರೆ, ಇಂಥ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.